ಬಿಜೆಪಿ ಲೋಕಸಭೆ ಕದನ ಕಲಿಗಳ ಲಿಸ್ಟ್ ರೆಡಿ ಆಗಿದೆ. ಈಗಾಗಲೇ ಈ ಲಿಸ್ಟ್ ದೆಹಲಿ ಅಂಗಳವನ್ನ ಕೂಡ ತಲುಪಿದ್ದು, ಇಲ್ಲಿ ಓಕೆ ಆದ ಮೇಲೆ ಪಟ್ಟಿ ಬಿಡುಗಡೆ ಆಗುತ್ತೆ. ಈ ಪಟ್ಟಿಯಲ್ಲಿ ಹಲವು ವಿಶೇಷತೆಗಳು ಕೂಡಿದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಬ್ಬರ ಹೆಸರು ಅಂದ್ರೆ ಒಂದು ರೀತಿಯಾಗಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಬಂದಿರುವಂತದ್ದು. ಎ ಮಂಜು ಅವರ ಹೆಸರು ಲಿಸ್ಟ್ ನಲ್ಲಿದ್ದು ಹಾಸನ ಟಿಕೆಟ್ ಪಕ್ಕಾ ಆಗಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಸೈನಿಕನ ಎಂಟ್ರಿ ಕೂಡ ಆಗಿದೆ. ಡಿಕೆ ಬ್ರದರ್ಸ್ಗೆ ಯೋಗೇಶ್ವರ್ ಚಾಲೆಂಜ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಲಿ ಸಚಿವ ಸದಾನಂದ ಗೌಡ ಸ್ಪರ್ಧೆ ಇನ್ನೂ ಕೂಡ ನಿಗೂಢವಾಗಿದೆ. ಯಾಕಂದ್ರೆ ಬೆಂಗಳೂರು ಉತ್ತರಕ್ಕೆ ಇಬ್ಬರ ಹೆಸರು ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಡಿ.ವಿ. ಸದಾನಂದ ಗೌಡರ ಜೊತೆಗೆ ಎಚ್.ಎಂ. ಚಂದ್ರಶೇಖರ್ ಅವರ ಹೆಸರು ಕೂಡ ಇರುವಂತದ್ದು. ಇನ್ನು ಬಳ್ಳಾರಿ ಕ್ಷೇತ್ರದಲ್ಲಿ ಶ್ರೀರಾಮುಲು ಹಿಡಿತ ತಪ್ಪಿದೆ. ಬಳ್ಳಾರಿಗೆ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರ ಹೆಸರು ಕೂಡ ಇರುವಂತದ್ದು. ಇನ್ನ ಪ್ರತಿರೋಧದ ನಡುವೆಯೂ ಕೂಡ ಸುರೇಶ್ ಅಂಗಡಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಸಿಕ್ಕಿದೆ. ಈ ರೀತಿಯಾದಂತ ಕೆಲವೊಂದು ಬೆಳವಣಿಗೆಗಳು ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಬಿಜೆಪಿ ಟಿಕೆಟ್ ಲಿಸ್ಟ್ ನಲ್ಲಿ ಸಿಕ್ಕಿದೆ. ಹಾಗೆ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ, ಏಕೆಂದ್ರೆ ಸಿದ್ದರಾಮಯ್ಯನವರ ಹೆಸರಿದೆ, ಆದ್ರೂ ಕೂಡ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕಾ, ಏನ್ ಮಾಡಬೇಕು ಅನ್ನೋದು ಕೇಂದ್ರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಲಾಗಿರುವಂತದ್ದು. ರಾಜ್ಯ ಬಿಜೆಪಿ ಘಟಕ ಕಳುಹಿಸಿ ಕೊಟ್ಟಿರುವಂತ ಈ ಒಂದು ಬಿಜೆಪಿ ಲಿಸ್ಟ್ ನಲ್ಲಿ ಅದು ಯಡಿಯೂರಪ್ಪನವರು ಸಹಿ ಮಾಡಿ ಕೇಂದ್ರ ಹೈಕಮಾಂಡ್ಗೆ ಕಳುಹಿಸಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದು 5-6 ಕ್ಷೇತ್ರಗಳನ್ನ ಬಿಟ್ಟು ಉಳಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಒಬ್ಬೊಬ್ಬರ ಹೆಸರನ್ನ ಕಳುಹಿಸಿ ಕೊಡಲಾಗಿರುವಂತದ್ದು. ಅದರಲ್ಲೂ ಹಾಸನ ಕ್ಷೇತ್ರದಿಂದ ಎ ಮಂಜು ಅವರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಕೂಡ ಇದೆ. ಇನ್ನು ಸಂಭಾವ್ಯರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ, ಈಗ ರಾಜ್ಯ ಬಿಜೆಪಿ ಘಟಕ ಯಾರಿಗೆಲ್ಲ ಅಂದ್ರೆ ಟಿಕೆಟ್ ಅನ್ನ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ಹೆಸರನ್ನ ಸೂಚಿಸಿ ಕಳುಹಿಸಿ ಕೊಟ್ಟಿದೆ ಕೇಂದ್ರಕ್ಕೆ ಅನ್ನೋದನ್ನ ನೋಡೋದಾದ್ರೆ, ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಅವರು, ಹಾಗೆ ಚಿಕ್ಕೋಡಿಯಿಂದ ಇಬ್ಬರಿದ್ದಾರೆ, ಪ್ರಭಾಕರ್ ಕೋರೆ ಅವರ ಹೆಸರು ಕೂಡ ಇದೆ. ಇವರಿಬ್ಬರ ಹೆಸರನ್ನ ಕಳುಹಿಸಿ ಕೊಡಲಾಗಿರುವಂತದ್ದು ಚಿಕ್ಕೋಡಿಯಿಂದ. ಇನ್ನು ಬೆಳಗಾವಿಯಿಂದ ಹಾಲಿ ಸಂಸದ ಸುರೇಶ್ ಅಂಗಡಿ, ವಿಜಯಪುರದಿಂದ ಹಾಲಿ ಸಂಸದ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರ ಹೆಸರು ಇಲ್ಲಿ ಅಂದ್ರೆ ಒಬ್ಬೊಬ್ಬರ ಹೆಸರನ್ನ ಕಳುಹಿಸಿ ಕೊಡಲಾಗ್ತಾ ಇದೆ. ಕಲಬುರಗಿಯಿಂದ ಕಾಂಗ್ರೆಸ್ ಇಂದ ಬಂದಿರುವಂತ ಬಿಜೆಪಿ ಸೇರ್ಕೊಂಡಿರುವಂತ ಉಮೇಶ್ ಜಾಧವ್ ಅವರ ಹೆಸರು, ರಾಯಚೂರಿಂದ ಫಕೀರಪ್ಪ ಅವರ ಹೆಸರು ಇದೆ ಅಲ್ಲಿ. ಇನ್ನ ಮತ್ತು ಒಂದ್ ಕಡೆ ಕೊಪ್ಪಳದಿಂದ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರ ಹೆಸರಿದೆ. ಬೀದರಿಂದ ಹಾಲಿ ಸಂಸದ ಭಗವಂತ ಖೂಬಾ ಅವರ ಹೆಸರಿರುವಂತದ್ದು. ಇವರಿಬ್ರು ಕೂಡ ಹಾಲಿ ಸಂಸದರು, ಇವರ ಹೆಸರನ್ನ ಕಳುಹಿಸಿ ಕೊಡಲಾಗಿದೆ. ಉಡುಪಿ ಚಿಕ್ಕಮಗಳೂರಿಂದ ಶೋಭಾ ಕರಂದ್ಲಾಜೆ, ಅಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಆದ್ರೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಹೋಗ್ತಾ ಇದೆ. ಹಾಸನದಿಂದ ಎ ಮಂಜು ಅವರ ಹೆಸರು, ಒಬ್ಬರ ಹೆಸರು ಅಲ್ಲಿ ಸೂಚಿಸಲಾಗಿರುವಂತದ್ದು. ಇಲ್ಲಿ ಹಾಲಿ ಸಂಸದರಿಗೆ ಆಲ್ಮೋಸ್ಟ್ ನೀಡಲಾಗಿದೆ. ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಅವರ ಒಬ್ಬರ ಹೆಸರನ್ನ ಕಳುಹಿಸಿ ಕೊಡಲಾಗ್ತಾ ಇದೆ. ಚಿತ್ರದುರ್ಗದಿಂದ ಮಾನಪ್ಪ ವಜ್ಜಲ್ ಅಂದ್ರೆ ಇವರು ರಾಯಚೂರಿನವರು, ಅವರ ಹೆಸರು ಕೂಡ ಕಳುಹಿಸಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಅಲ್ಲಿ ಕೇಳಿ ಬಂದಿದೆ. ಹಾಗೆ ಅಲ್ಲಿ ರುದ್ರೇಶ್ ಅವರ ಹೆಸರು ಕೂಡ ಇರುವಂತದ್ದು. ಆಲ್ಮೋಸ್ಟ್ ಬಹುತೇಕ ಸಿ.ಪಿ. ಯೋಗೇಶ್ವರ್ ಅವರಿಗೆ ಕೊಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದು ರಾಜ್ಯ ಬಿಜೆಪಿ ಘಟಕ ಕಳುಹಿಸಿ ಕೊಡ್ತಾ ಇರುವಂತಹ ಒಂದು ಲಿಸ್ಟ್. ಬೆಂಗಳೂರು ಉತ್ತರದಿಂದ ಡಿ.ವಿ. ಸದಾನಂದ ಗೌಡ ಹಾಲಿ ಸಚಿವರು, ಹಾಗೆ ಎಚ್.ಎಂ. ಚಂದ್ರಶೇಖರ್ ಅವರ ಹೆಸರು ಕೂಡ ಇದೆ. ಆದ್ರೆ ಇನ್ನೂ ಸದಾನಂದ ಗೌಡರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ಆಲ್ಮೋಸ್ಟ್ 20 ಕ್ಷೇತ್ರಗಳಿಗೆ ಒಬ್ಬೊಬ್ಬರ ಹೆಸರನ್ನ ಕಳಿಸಿ ಕೊಡಲಾಗಿರುವಂತದ್ದು. ಆಲ್ಮೋಸ್ಟ್ ಇನ್ನೊಂದು 5-6 ಕ್ಷೇತ್ರಗಳಿಗೆ ಇಬ್ಬಿಬ್ಬರ ಹೆಸರು ಇದೆ. ಈ ಒಬ್ಬೊಬ್ಬರ ಹೆಸರನ್ನ ಕಳಿಸಿದ್ರಲ್ಲ, ಅದನ್ನ ಹೈಕಮಾಂಡ್ ಆಲ್ಮೋಸ್ಟ್ ಅಂತಿಮ ಮಾಡುತ್ತಾ ಅಂತ? ಪೃಥ್ವಿರಾಜ್, ಖಂಡಿತವಾಗಲೂ ಕೂಡ ರಾಜ್ಯ ಘಟಕ ಕಳಿಸಿರ್ತಕ್ಕಂಥ ಹೆಸರನ್ನ ಹೈಕಮಾಂಡ್ ಏನು ಅನುಮೋದನೆ ನೀಡುವಂತಹ ಎಲ್ಲ ಸಾಧ್ಯತೆ ಇರುವಂತದ್ದು. ಜೊತೆಗೆ ಹೆಚ್ಚಿನ ಏನು ಆಕಾಂಕ್ಷಿಗಳು ಅಥವಾ ಪ್ರಬಲ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೋ ಸೊ ಅಂತ ಕಡೆಗಳಲ್ಲಿ 2 ಅಥವಾ 3 ಅಭ್ಯರ್ಥಿಗಳನ್ನ ಹೆಸರನ್ನ ಪಟ್ಟಿ ಮಾಡಿ ಆ ಎಲ್ಲ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಇವತ್ತು ಕಳಿಸಿಕೊಡಲಾಗುತ್ತೆ. ಸ್ವತಃ ಕೋರ್ ಕಮಿಟಿ ಸಭೆ ಮುಗಿದ ಬಳಿಕ ಯಡಿಯೂರಪ್ಪನವರೇ ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸುವಂತದ್ದು. ಜೊತೆಗೆ ಅಮಿತ್ ಶಾ ಅವರು ಕೂಡ ತಾವು ಏನು ಸಿದ್ಧಪಡಿಸಿರ್ತಕ್ಕಂಥ ಪಟ್ಟಿಯನ್ನ ಕೊಡುವುದರ ಮೂಲಕ ನಾಳೆ ಬೆಳಿಗ್ಗೆ ಏನು ಪಾರ್ಲಿಮೆಂಟರಿ ಬೋರ್ಡ್ ಕಮಿಟಿ ಮೀಟಿಂಗ್ ನಡೆಯುತ್ತೋ ಸೊ ಆ ಮೀಟಿಂಗ್ ನಲ್ಲಿ ಮತ್ತೊಮ್ಮೆ ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗಳಾಗಬೇಕು, ಗೆಲ್ಲುವ ಕುದುರೆಗಳು ಯಾರು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ಅಧಿಕೃತವಾಗಿ ನಾಳೆ ಬೆಳಗ್ಗೆ ಪಟ್ಟಿ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಪೃಥ್ವಿರಾಜ್.
ಎಸ್, ಇಲ್ಲಿ ಮತ್ತೊಂದ್ ಕಡೆ ಕುತೂಹಲ ಅಂದ್ರೆ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅಲ್ಲಿ ಜೆ ಶಾಂತ್ ಅವರು ಆಲ್ಮೋಸ್ಟ್ ಒಂದು 3-4 ಎಲೆಕ್ಷನ್ ಇಂದ ಸ್ಪರ್ಧೆ ಮಾಡಿದ್ರು, ಆದ್ರೆ ಅವರ ಹೆಸರೇ ಇಲ್ಲ. ಇಲ್ಲಿ ಯಾಕೆ ಅವರಿಗೆ ವಿರೋಧ ಏನಾದ್ರೂ ವ್ಯಕ್ತವಾಯ್ತು ಅಂತನಾ ಅಥವಾ ಶ್ರೀರಾಮುಲು ಅವರೇ ಬೇಡ ಅಂತ ನಿರ್ಧಾರ ಕೈಗೊಂಡಿದ್ದಾರಾ ಏನು ಅಂತ? ಈಗಾಗಲೇ 2-3 ಬಾರಿ ಏನು ಶಾಂತ ಅವ್ರನ್ನ ಕಣಕ್ಕಿಳಿಸಲಾಗಿತ್ತು. ಆದ್ರೆ ಈ ಬಾರಿ ಶಾಂತ ಅವ್ರನ್ನ ಕಣಕ್ಕಿಳಿಸ್ಲಿಕ್ಕೆ ಬಳ್ಳಾರಿಯಲ್ಲಿ ಪ್ರಬಲ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರೇ ಮುಂದಾಗ್ತಾ ಇಲ್ಲ. ಸೊ ಈ ಬಾರಿ ಶಾಂತ ಅವರು ಕಣಕ್ಕಿಳಿಯೋದು ಬೇಡ ಅನ್ನುವಂತ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಬೇರೆ ಅಭ್ಯರ್ಥಿಗಳಿಗೆ ಹುಡುಕಾಟ ನಡೀತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವೆಂಕಟೇಶ್ ಪ್ರಸಾದ್ ಮತ್ತೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಏನು ಕಣಕ್ಕಿಳಿಸ ನಿರ್ಧಾರವನ್ನ ಮಾಡಿ ಸೊ ಆ ಇಬ್ಬರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಹಾಗೇನೆ ಚಿಕ್ಕೋಡಿ, ಬೆಂಗಳೂರು ಉತ್ತರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಏನು ಸುಮಾರು 5-6 ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ಲಿ ಅನ್ನುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ಆ ಪಟ್ಟಿಯನ್ನ ಇವತ್ತು ರಾಜ್ಯ ನಾಯಕರಾದಂತಹ ಯಡಿಯೂರಪ್ಪನವರು ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ ಪೃಥ್ವಿರಾಜ್.